ಸಾಹೇಬ್ ಅಂಬೇಡ್ಕರ್ ಅವರು ಆದರ್ಶ ದಂಪತಿಗಳಾಗಿದ್ದರು ಕೂಡ ಆಮೇಲೆ ಅವರ ಎಲ್ಲ ಸಾಧನೆಗಳಿಗೆ ಅವರಿಗೆ ಹೋರಾಟಗಳಿಗೆ ತುಂಬ ಸಾಥ್ ಕೊಟ್ಟಂತಹ ರಮಾಬಾಯಿ ಅಂಬೇಡ್ಕರ್ ಅವರು. ಅದೇ ಥರನೇ ನಮ್ಮ ಒಂದು ವಿವಾಹ ಮತ್ತು ನಮ್ಮ ಜೋಡಿನೂ ಕೂಡ ಆದರ್ಶ ದಂಪತಿಗಳಾಗಬೇಕು. ಅವ್ರು ಅಂಬೇಡ್ಕರ್ನಂಥ ಹಾದಿಯಲ್ಲಿ ಮತ್ತು ಅವರು ಸಾಗಿಸಿದಂಥ ಜೀವನದ ಹಾದಿಯಲ್ಲಿ ನಾವು ಕೂಡ ಅದೇ ದಾರಿಯಲ್ಲಿ ನಡೆದು ಒಂದು ಸಾಧನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಬೌದ್ಧ ಸಂಪ್ರದಾಯದಲ್ಲಿ ನಾನು ಕೂಡ ಮತ್ತು ನನ್ನ ಶ್ರೀಮತಿ ಲಕ್ಷ್ಮಿ ಕೂಡ ಈ ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀವಿ ಅಂತ ಹೇಳ್ತೀನಿ. ಒಂದು ಕಡೆ ಬುದ್ಧ ಅನುಯಾಯಿಗಳಾಗಿ ಇವತ್ತು ಎಲ್ಲೋ ಸಂವಿಧಾನ ಡಾಕ್ಟರ್ BR ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಕೆಲವೊಬ್ಬರು ಮರೆಯುವಂಥ ಸ್ಥಿತಿಯಲ್ಲಿ BR ಅಂಬೇಡ್ಕರ್ ಅವರು ಮತ್ತು ಜಗಜೀವನ್ ರಾಮರ ಹುಟ್ಟಿದಬ್ಬ ದಿನದವಾಗಿ ಎಲ್ಲ ವಿಶೇಷವಾಗಿ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಸತಿದೇವರ ಎಲ್ಲೋ ಒಂದು ಕಡೆ ಅದನ್ನು ಮರುಕರುಣಿಸುವಂಥದ್ದು, ಗೌರವ ಕೊಡುವಂಥದ್ದು ಎಲ್ಲ ದಾಂಪತ್ಯ ಜೀವನಕ್ಕೆ ಕಾಲಿಡುವ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಏನೋ ಹಾಗೆ. ಹೌದು. ಏಕೆಂದರೆ ಜ್ಯೋತಿರಾವ್ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರಿಗೂ ಸಹಿತ ಅವರು ಜ್ಯೋತಿರಾವ್ ಫುಲೆ ಒಂದು ಹೋರಾಟದ ಒಂದು ಹಾದಿಯಲ್ಲಿ ಸಾವಿತ್ರಿಬಾಯಿ ಫುಲೆ ಒಂದು ಸಹಕಾರ ತುಂಬ ಹೆಚ್ಚಿನದಾಗಿದೆ. ಹಾಗಾಗಿ ಅವರ ದಂಪತಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಂಪತಿ ಥರನೇ ನಾವು ಕೂಡ ಅವರ ಆದರ್ಶ ದಂಪತಿಗಳಾಗಬೇಕು ಅಂತಂದೇಳಿ ಬೌದ್ಧ ಸಂಪ್ರದಾಯದಲ್ಲಿ ನಾವು ಇವತ್ತು ವಿವಾಹ ಕಾರ್ಯಕ್ರಮವನ್ನು ಇಟ್ಕೊಂಡು ನಾವು ಅದೇ ರೀತಿಯಲ್ಲಿ ಜೀವನ ಸಾಕಬೇಕು ಅಂತ ನಡೆಸ್ಕೊಂಡಿದ್ದೀವಿ ಕೂಡ. ಹಾಗೆ ಅಂಬೇಡ್ಕರ್ ಅವರು ತಗೊಂಡಂತಹ 1956 ಅಕ್ಟೋಬರ್ 24ರಂದು ಒಂದು 5 ಲಕ್ಷ ಜನಗಳನ್ನು ಸೇರಿಸಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಅವತ್ತಿನಿಂದಲೂ ಕೂಡ ನಾವೆಲ್ಲರೂ ಕೂಡ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಎಂದಿನಂತೆ ಮುಂದಿನ ಜೀವನದಲ್ಲೂ ಕೂಡ ಇಡೀ ಭಾರತದ ಪ್ರಜೆಗಳೆಲ್ಲ ಬೌದ್ಧ ಧರ್ಮದಲ್ಲಿ ನಡಿಬೇಕು ಅಂತ ಹೇಳ್ತಾ ಇದೊಂದು ಸ್ಫೂರ್ತಿಯಾಗಲಿ ಅಂತ ಇವತ್ತು ನಾನು ಮದುವೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀನಿ. ತಮಗೆ ತಾವು ಕೂಡ ವಕೀಲರಾಗಿದ್ರಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ವಕೀಲರಾಗಿ ಹಿಂಸೆಗಳನ್ನು ಅನುಭವಿಸಿ ಏನು ಶ್ರೇಷ್ಠ ಸಮುದಾಯ ಅಂತ ಏನು ಹೇಳ್ತಾ ಇದ್ದರು, ಆ ನೋವುಗಳು ತಮಗೆ ಈಗಿನ ವಾತಾವರಣದಲ್ಲಿ ಇಲ್ಲ ಅಂತಲೂ ಕೂಡ ನಾನು ಭಾವಿಸ್ಕೊಂಡಿದ್ದೇನೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನವನ್ನು ಏನು ಬರೆದ್ರು ಬರೀ ದಲಿತ ಕುಟುಂಬಗಳಿಗೆ ಮಾತ್ರ ಬರೀಲಿಲ್ಲ. ಅವರು ಆ ಸಂವಿಧಾನವನ್ನು ಬರೆದದ್ದು ಎಲ್ಲ ಸಮುದಾಯದ ವರ್ಗದವರಿಗೆ ಅನುಕೂಲ ಆಗುವಂಥದ್ದಾಯಿತು. ತಾವು ವಕೀಲರ ವೃತ್ತಿಯನ್ನು ಪ್ರಾರಂಭನೂ ಕೂಡ ಮಾಡಿದಿರಿ. ಎಲ್ಲ 1% ನಾನು ಹೇಳೋದು ಡಾಕ್ಟರ್ BR ಅಂಬೇಡ್ಕರ್ ಅವರ ಕನಸನ್ನು 100% ತಾವು ಈಡೇರಿಸ್ತೀರಿ ಅನ್ನೋದು ಕೂಡ ನಾನು ಕೂಡ ಅದನ್ನು ಒಪ್ಪಲ್ಲ. ಆದರೆ 1% 2%ಅನ್ನು ವಕೀಲ ವೃತ್ತಿಯಿಂದ ತಾವು ಈ ಕೆಳಮಟ್ಟದ ವರ್ಗದವರಿಗೆ ಸೇವೆ ಸಲ್ಲಿಸುವಂಥದ್ದು ಮಾಡ್ಬೋದೇ ಹೇಗೆ ತಾವುಗಳು ಅಂತೇಳಿ. ನಮ್ಮ ದೇಶದಲ್ಲಿ ಯಾವ ರೀತಿ ಬದಲಾವಣೆ ಆಗಬೇಕು ಅಂದರೆ ಮೊಟ್ಟ ಮೊದಲನೇದಾಗಿ ಸಾಂಸ್ಕೃತಿಕ ಬದಲಾವಣೆ ಆಗಬೇಕು. ಸಾಂಸ್ಕೃತಿಕ ಬದಲಾವಣೆ ಅಂತಂದರೆ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಸಂಸ್ಕೃತಿ ಬದಲಾಗ್ತಾ ಹೋಗುತ್ತೆ, ಮೌಢ್ಯತೆ ಆಚರಣೆ ನಿಲ್ತಾ ಹೋಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಈ ಭಾರತವೂ ಕೂಡ ಈ ಹಿಂದೆಲ್ಲ ಯಾವಾಗಲೂ ಕೂಡ ಬೌದ್ಧ ರಾಷ್ಟ್ರವಾಗಿ ಹೊರಹೊಮ್ಮಿತ್ತು. ಹಾಗೆ ಕೂಡ ಮುಂದಿನ ರೀತಿಯಲ್ಲೂ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಮನೆಗಳಲ್ಲಿ ಇಡೀ ದೇಶದಲ್ಲೇ ಬೌದ್ಧ ಸಂಸ್ಕೃತಿ ಸ್ಥಾಪನೆ ಆಗಲಿ, ಮರುಕಳಿಸಲಿ ಅಂತಂದು ಹೇಳಿ ಇವತ್ತಿನ ದಿನ ಈ ಕಾರ್ಯಕ್ರಮವನ್ನು ಆ ಉದ್ದೇಶವಾಗೂ ಕೂಡ ಹಮ್ಮಿಕೊಂಡಿದ್ವಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಕನಸುಗಳನ್ನು ನಿಮ್ಮ ಮೂಲಕ ಈಗಿನ ಸಮುದಾಯದ ಯುವಕರುಗಳನ್ನು ಎಲ್ಲ ಒಂದು ಕಡೆ ಇನ್ನೂ ಒಟ್ಟಾಗುವಂಥ ಕೆಲಸವನ್ನು ಇನ್ನೂ ಮಾಡಬೇಕಾಗತ್ತೇನೋ, ತಮ್ಮ ಜವಾಬ್ದಾರಿನೂ ಕೂಡ ಅಷ್ಟಿದೆ ಅಂತಲೂ ಕೂಡ ನಾನು ಭಾವಿಸ್ಕೊಂಡಿದ್ದೇನೆ. ನನ್ನ ಜವಾಬ್ದಾರಿನೂ ಕೂಡ ಇದೆ. ಹಾಗೆಯೇ ಈ ಮುಂದಿನ ದಿನಗಳಲ್ಲಿ ನವ ದಂಪತಿಗಳಾಗಿ ಒಂದು ಆದರ್ಶ ದಂಪತಿಗಳಾಗಿ ಮತ್ತು ಹೋರಾಟಗಳನ್ನು ಮಾಡ್ತಾ ಮತ್ತು ಚಳುವಳಿಯನ್ನು ನಡೆಸ್ತಾ ಮತ್ತು ಸಮುದಾಯ ಮತ್ತು ಇತರ ಸಮುದಾಯಗಳಿಗೆ ಎಲ್ಲ ಸಮುದಾಯಗಳು ಸ್ಫೂರ್ತಿಯಾಗುವುದಕ್ಕೆ ಎಷ್ಟು ಸಹಕಾರ ಬೇಕೋ, ಎಷ್ಟು ಸೇವೆಗಳನ್ನು ಸಲ್ಲಿಸಬೇಕು, ಈ ಮೂಲಕ ನಾನು ಸೇವೆ ಮಾಡಿಸ್ತೀನಿ ಅಂತಂದೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ. ಮೇಡಮ್ ನಮಸ್ತೆ. ತಾವು ಸಂತೋಷ್ ಅವರ ಸತ್ಯದೇವರುಗಳಾಗಿ ಇವತ್ತು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದೀರಿ, ತಮಗೆ ಖುಷಿ ತಂದಿದೆ ಹಾಗೆ ಅಂತೇಳಿ? ಖುಷಿಯಾಗಿದೆ. ನನ್ನ ಹೆಸರು ಮೋಹನ್ ಕುಮಾರ್ ಅಂತೇಳಿ, ನಾನು ಕೂಡ ವಕೀಲರು. ಇವತ್ತು ಬಹಳ ಸಂತೋಷ ಆಗ್ತಿರೋದೇನು ಅಂದರೆ, ನಮ್ಮ ಸಹೋದರ ವಕೀಲ ಮಿತ್ರರಾದಂತಹ ಸಂತೋಷ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ ದಿನವೇ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರಂಥದ್ದು. ಯಾಕಂದರೆ ಈ ದೇಶದಲ್ಲಿ ಎಷ್ಟೋ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಸರು ಹೇಳ್ಕೊಂಡು ಅನೇಕ ಹೋರಾಟಗಳನ್ನು ಕಾರ್ಯಕ್ರಮಗಳನ್ನು ಒಂದು ಕಡೆ ಮಾಡಿದರೆ, ಸಹೋದರ ಸಂತೋಷ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದರು ಅದರಂತೆ ನಡ್ಕೊಳ್ಳುವ ಒಂದು ಪದ್ಧತಿನೂ ಕೂಡ ಇವತ್ತಿಂದ ಪ್ರಾರಂಭ ಮಾಡಿದ್ದಾರೆ ಅಂತೇಳಿ. ಯಾಕೆಂದರೆ ಅವರು ಬೌದ್ಧ ಧರ್ಮವನ್ನು ಅತ್ಯಂತ ಪ್ರೀತಿಯಿಂದ ಒಪ್ಕೊಂಡು ಮತ್ತು ಆ ಬೌದ್ಧ ಧರ್ಮದ ಅನುಯಾಯಿಗಳಾಗಬೇಕು ಈ ದೇಶದಲ್ಲಿ ಅಂತೇಳಿ ಒಂದು ಕರೆ ಕೊಟ್ಟರು. ಅದರಂತೆ ಸಹೋದರ ಸಂತೋಷ್ ಅವರು ಕೂಡ ಇವತ್ತು ಬೌದ್ಧ ಧರ್ಮದ ಪ್ರಕಾರ
ಬೌದ್ಧ ಧರ್ಮದ ಒಂದು ಸಾಂಪ್ರದಾಯದ ಪ್ರಕಾರನೇ ಇವತ್ತು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರಂಥದ್ದು ಬಹಳ ಖುಷಿ ವಿಷಯ. ಬಹಳ ಮುಖ್ಯವಾಗಿ ಯಾವುದೇ ಆಡಂಬರ ಇಲ್ಲ ಮತ್ತು ಯಾವುದೇ ಮಂತ್ರಘೋಷಗಳಿಲ್ಲ. ಅತ್ಯಂತ ಸರಳವಾಗಿ ಬುದ್ಧರ ಮಾರ್ಗದಲ್ಲಿ ಇವತ್ತು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವಂಥದ್ದು ಬಹಳ ಖುಷಿ ಕೊಡ್ತಾ ಇದೆ. ಹಾಗಾಗಿ ನವದಂಪತಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರ್ಬೋದು ಮತ್ತು ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ಆಗಿರ್ಬೋದು, ಈ ಮಹನೀಯರ ಎಲ್ಲರ ಆಶೀರ್ವಾದ ಈ ನವದಂಪತಿಗಳ ಮೇಲೆ ಇರಲಿ. ಅವರ ಆಲೋಚನೆಗಳಲ್ಲಿ ಇಬ್ಬರು ಕೂಡ ನವದಂಪತಿಗಳು ಆದರ್ಶ ದಂಪತಿಗಳಾಗಿ ಮುಂದುವರಿಲಿ ಅನ್ನೋಂಥದ್ದು ನಾನು ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ಸರ್, ತಮಗೆ ಒಂದು ಪ್ರಶ್ನೆ ಅಂತ ಹೇಳಿದರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲಿ ಹುಟ್ಟಿ ಯಾಕೆ ಬೌದ್ಧ ಧರ್ಮಕ್ಕೆ ಸೇರಿದ್ರು ಅಂತೇಳಿ ಇಡೀ ದೇಶಕ್ಕೆ ಗೊತ್ತಾಗುವಂಥದ್ದು ಇದೆ. ತುಂಬ ನೋವಿನ ಸಂಗತಿ. ಲಾಸ್ಟ್ ಕೊನೆಯದಾಗಿ ನಾನು ಕೂಡ ನನ್ನ ಹೆಣವನ್ನು ಕೂಡ ಹಿಂದೂ ಧರ್ಮದಲ್ಲಿ ಆಗಬಾರ್ದು, ಬೌದ್ಧ ಧರ್ಮದಲ್ಲಿ ಸ್ಮಶಾನಕ್ಕೆ ಅಂತ್ಯಕ್ರಿಯೆ ಆಗಬೇಕು ಅಂತ ಹೇಳಿ ಅವರ ಕನಸಾಗಿತ್ತು ಕೂಡ, ಅದು ಕೂಡ ಆಗಿದೆ. ಒಂದು ಕಡೆ ನಮ್ಮ ಸಂತೋಷ್ ಸ್ನೇಹಿತರಾದ ಇವತ್ತು ಏನು ದಾಂಪತ್ಯ ಜೀವನಕ್ಕೆ ಇಡ್ತಾ ಇದ್ದಾರೆ, ಎಲ್ಲೇ ಒಂದು ಕಡೆ ಒಂದು 10% ಆದರೂ ಅಂಬೇಡ್ಕರ್ ನೋವುಗಳು ಅವರಿಗೆ ಸಿಗಲ್ಲ ಇನ್ಮೇಲೆ. ಯಾಕಂತ ಹೇಳಿದ್ರೆ ಆ ಸ್ವತಂತ್ರ ತಂದು ಕೊಟ್ಟಿದ್ದಾರೆ ಡಾಕ್ಟರ್ BR ಅಂಬೇಡ್ಕರ್. ಮೋಸ್ಟ್ಲಿ ಯಾಕಂದರೆ ಒಂದು ದಲಿತ ಸಮುದಾಯಕ್ಕೆ ಮಾತ್ರ ಡಾಕ್ಟರ್ BR ಅಂಬೇಡ್ಕರ್ ಆಗಿಲ್ಲ, ಯಾವುದೋ ಇವತ್ತು ತುಳಿತಕ್ಕೆ ಒಳಗಾದಂಥ ಸಮುದಾಯಗಳಿದ್ದರು. ಏನು ಅಂಬೇಡ್ಕರನ್ನು ಅಂದರೆ ಕುಡಿಲಿಕ್ಕೆ ನೀರು ಕೊಡುವಂಥದ್ದು ಕನಿಷ್ಠ ಸ್ವಾಭಿಮಾನ ಇಲ್ಲದಂಥ ಈ ಸಮುದಾಯ ಏನಿತ್ತು, ದೊಡ್ಡ ಸಮುದಾಯದವರು, ಇವತ್ತು ಅವ್ನು ನಾಚಿಕೆ ಆಗಬೇಕು. ಅವರ ಅಂಬೇಡ್ಕರ್ ಕೊಟ್ಟಂಥ ಕಾನೂನಡಿಯಲ್ಲಿ ಬದುಕುವಂಥ ಸ್ಥಿತಿ ಅವರು ಕೂಡ ಬಂದಿದ್ದಾರೆ. ಈಗ ಅವರು ಏನು ಅರ್ಥ ಆಗಿದ್ದರೂ ಸಹ ಅದನ್ನು ಒಪ್ಪಲಿಕ್ಕೆ ತಯಾರಿಲ್ಲ, ಒಪ್ಪೋದು ಬೇಡ. ಒಂದು ದಿವಸ ಅರ್ಥ ಆಗುತ್ತೆ ನಾನು ಅಂದ್ಕೊಂಡಿದ್ದೀನಿ. ಲಾಸ್ಟಿಗೆ ಆ ಅನುಯಾಯಿಯನ್ನು ಅಂಬೇಡ್ಕರ ತತ್ವ ಸಿದ್ಧಾಂತಗಳ ನಿಮ್ಮ ಸ್ನೇಹಿತರು ನಿಭಾಯಿಸ್ಬೋದ ಹೇಗೆ, ಅದನ್ನ ಬಗ್ಗೆ ತಿಳಿಸ್ಬೋದ ಹೇಗೆ ಅಂತ? ಖಂಡಿತವಾಗಲೂ ಕೂಡ ಅದೇ ಮಾರ್ಗದಲ್ಲಿ ಹೆಜ್ಜೆ ಇಡ್ತಾರೆ ಅಂತೇಳಿ ನಾನು ಭಾವಿಸ್ತೀನಿ. ಯಾಕೆಂದರೆ ಬಾಬಾ ಸಾಹೇಬರು ಯಾಕೆ ಅವರು ಅತ್ಯಂತ ನೋವಿನಿಂದ ಹಿಂದೂ ಧರ್ಮನ ಬಿಟ್ಬಿಟ್ಟು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರು ಅಂತೇಳಿ, ಅವರು ಇದೇ ರೀತಿಯಲ್ಲಿ ಅವರು ಮದುವೆ ಆಗುವಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮದುವೆ ಆಗಲಿಕ್ಕೆ ಜಾಗ ಕೂಡ ಸಿಗಲ್ಲ, ಎಲ್ಲೂ ಕೂಡ ಜಾಗ ವ್ಯವಸ್ಥೆ ಮಾಡಲ್ಲ. ಅವರು ಕೊನೆಗೆ ಅವ್ರ ದಂಪತಿನ ಅವ್ರ ಮಡದಿ ರಮಾಬಾಯಿ ಅವ್ರ ಜೊತೆಗೆ ಒಂದು ಮೀನು ಮಾರುಕಟ್ಟೆಯಲ್ಲಿ ಹೋಗಿ ಮದುವೆ ಆಗ್ತಾರೆ. ಹಾಗೆ ಅತ್ಯಂತ ನೋವನ್ನು ಕೊಟ್ಟಂತಹ ಈ ಧರ್ಮದಲ್ಲಿ ನಾವು ಯಾವುದೂ ಕೂಡ ಇರಲಾರಲ್ಲ ಅಂತೇಳಿ 1932ರಲ್ಲಿ ಹಿಂದೂ ಆಗಿ ಹುಟ್ಟಿದ್ದೀನಿ, ಹುಟ್ಟು ನನ್ನ ಕೈ ಇರಲಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ಹಿಂದೂ ಆಗಿ ಸಾಯಲಾರ ಅಂತೇಳಿ ಬಾಬಾ ಸಾಹೇಬರು ಶಪಥ ಮಾಡಿ 1956ರಲ್ಲಿ ಸಾಮೂಹಿಕವಾಗಿ 5 ಲಕ್ಷ ಜನರ ಜೊತೆಗೆ ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾರೆ. ಇವತ್ತು ಸ್ನೇಹಿತ ಅದೇ ಮಾರ್ಗದಲ್ಲಿ ಹೆಜ್ಜೆ ಇಟ್ಟಿರೋದ್ರಿಂದ ನನಗೂ ಕೂಡ ಅವ್ರ ಮೇಲೆ ಒಂದು ಭರವಸೆ ಇದೆ. ಮುಂದಿನ ಯುವ ಪೀಳಿಗೆಗೆ ಅವರು ಮಾದರಿ ಆಗ್ತಾರೆ. ಪ್ರತಿ ವರ್ಷ ಅವರು ಕೂಡ ಏಪ್ರಿಲ್ 14 ಮನೆಯಲ್ಲಿ ಇರ್ದೇ ಈ ಸಮಾಜಮುಖಿಯಾಗಿ ಕೆಲಸ ಕಾರ್ಯಗಳನ್ನು, ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಬಹುದು ಅನ್ನುವಂಥ ಒಂದು ಭರವಸೆನ ನಾನು ಕೂಡ ಹೊಂದಿದ್ದೀನಿ. ಥ್ಯಾಂಕ್ ಯು.